ಈ 30 ದಿನಗಳ ಸಾಮೂಹಿಕ ಆಶೀರ್ವಾದ ಸೆಷನ್ ಏನ್ ಮಾಡ್ತಾ ಇದೀವಿ, ಅದರ ಇವತ್ತು 8ನೇ ದಿನ ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಒಂದು ಏನು ಬೆಂಗಳೂರಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು 500 ಜನ ಒಟ್ಟಿಗೆ ಸೇರಿ ಸಕಾರಾತ್ಮಕವಾಗಿ ಒಂದು 2 ದಿನ ಒಟ್ಟಿಗೆ ಈ ಒಂದು ಆಕರ್ಷಣೆಯ ನಿಯಮದ ಬಗ್ಗೆ ಸಂಪೂರ್ಣವಾಗಿ ಆಳವಾಗಿ ಹೋಗಿ ತಿಳಿದುಕೊಳ್ಳೋದು, ಆಳವಾಗಿ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದು, ಮತ್ತೆ ಈ 30 ದಿನ ನಾವು ಏನು ಸಾಮೂಹಿಕವಾಗಿ ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಈ 4 ಕ್ಷೇತ್ರಗಳಲ್ಲಿ ಏನೆಲ್ಲ ಸಂಕಲ್ಪಗಳಿದೆ, ಏನೆಲ್ಲ ಆಸೆಗಳಿದೆ, ಅದೆಲ್ಲದಕ್ಕೂ ಏನು ಒಟ್ಟಾಗಿ ಬಂದು ನಾವು ಆಶೀರ್ವಾದ ಮಾಡ್ತಾ ಇದೀವಿ, ಅದರಿಂದ ಏನೆಲ್ಲ ಅದ್ಭುತವಾದ ಫಲಿತಾಂಶಗಳನ್ನ ನಾವು ಆಕರ್ಷಣೆ ಮಾಡ್ತಾ ಇದೀವಿ, ಅದೆಲ್ಲ ತರ ಒಂದು ಫಲಿತಾಂಶಗಳನ್ನ ಬಹಳ ಸಂಭ್ರಮದಿಂದ ಹಂಚ್ಕೊಳ್ಳೋ ಹಾಗೆ ಈ 30 ದಿನ ನಾವು ದೃಶ್ಯೀಕರಣ ಮಾಡ್ತಾ ಹೋಗ್ತಾ ಇದೀವಿ. ಅದರಲ್ಲಿ ಇವತ್ತು 8ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೆಳೆಯರೆ, ಇವತ್ತು ನಾನೊಂದು ಯೂಟ್ಯೂಬ್ ವಿಡಿಯೋ ರೆಕಾರ್ಡ್ ಮಾಡಿದೆ ನಮ್ಮ 100 ಕೋಟಿ ಚಾಲೆಂಜ್ ಬಗ್ಗೆ. ಆದ್ರೆ ಅದಿನ್ನೂ ಅಪ್ಲೋಡ್ ಮಾಡಿಲ್ಲ, ನಾಳೆ ಮಾಡ್ತೀನಿ. ಏನು ಅಂದ್ರೆ, ನಾವು ಪ್ರತಿದಿನ ಸಕಾರಾತ್ಮಕವಾಗಿ ಇರಬೇಕು ಅಂತ ಪ್ರಯತ್ನ ಪಡ್ತೀವಿ. ಆದ್ರೆ ಎಷ್ಟೊಂದ್ ಸರ್ತಿ ನಮ್ಮ ದೇಹದಲ್ಲಿ ಏನೋ ಕಾರಣಾಂತರಗಳಿಂದ ಸ್ವಲ್ಪ ಸುಸ್ತಾಗ್ತಾ ಇರುತ್ತೆ. ಈಗ ಉದಾಹರಣೆಗೆ ನಾನು ನೆನ್ನೆ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಬೆಳಗ್ಗೆ 5:30ಗೆ ಹೀಲಿಂಗ್ ಸೆಷನ್ ಇಂದ ಶುರುವಾಗಿದ್ದು ರಾತ್ರಿ 2 ಗಂಟೆ ತನಕ ಆಗಿತ್ತು. ಮತ್ತೆ ಇವತ್ತು ಬೆಳಗ್ಗೆ 5:30ಗೆ ಹೀಲಿಂಗ್ ಕ್ಲಬ್ 3ನೇ ದಿನ ಇತ್ತು. ಸೊ ಫುಲ್ ಇವತ್ತು ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಈ ರೀತಿ ಎಲ್ಲರಿಗೂ ಅವರವರದೇ ಕಾರಣಗಳಿಂದ ಅವರವರದೇ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ, ಅದರಿಂದ ನಮ್ಮಲ್ಲಿ ಶಕ್ತಿ ಕಡಿಮೆ ಆಗ್ಬೋದು. ಒಂದೊಂದು ದಿನ ಮನಸ್ಸಲ್ಲಿ ಏನೋ ಮಾಡ್ಬೇಕು ಅನ್ಸಲ್ಲ, ಸುಮ್ಮನೆ ಕೂರ್ಬೇಕು ಅನ್ನಿಸ್ಬೋದು. ಈ ರೀತಿ ಆದಾಗ ಕೂಡ ನಾವು ಅಲ್ಲಿ ನಕಾರಾತ್ಮಕತೆ ಬರ್ತಾ ಇರತ್ತೆ. ಯಾಕಂದ್ರೆ ನಾನು ಹೇಳ್ದೆ ಅಲ್ವಾ, ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿದಿನ 60,000 ನಕಾರಾತ್ಮಕ ಆಲೋಚನೆಗಳು ಬರುತ್ತಂತೆ. ಸೊ ಆಲೋಚನೆಗಳು ಬರೋದು ತಪ್ಪಲ್ಲ, ಆದ್ರೆ ಅದು ಬಂದಾಗ ಅದಕ್ಕೆ ನಾವು ಎಷ್ಟು ಸಮಯವನ್ನ ಕೊಡ್ತೀವಿ, ಅದ್ರ ಮೇಲೆ ಎಷ್ಟು ಗಮನ ಹರಿಸ್ತೀವಿ ಅನ್ನೋದು ನಮ್ಮ ಒಂದು ಹತೋಟಿಯಲ್ಲಿರುವಂತಹ ವಿಷಯ. ಹಾಗಾಗಿ ನಿಮಗೆ ಸ್ವಲ್ಪ ರೆಸ್ಟ್ ತಗೋಬೇಕಾ, ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕಾ, ರಿಲ್ಯಾಕ್ಸ್ ಆಗೋಣ. ಆದ್ರೆ ಆ ಸಮಯದಲ್ಲಿ ಏನೇ ನಕಾರಾತ್ಮಕ ಆಲೋಚನೆಗಳು ಬಂದ್ರೆ, ಯಾಕಂದ್ರೆ ನಮ್ಮ ದೇಹನೇ ನಮಗಿರುವ ಒಂದು ಅಸ್ತ್ರ ಅಥವಾ ಒಂದು ಮಷೀನ್ ಏನಿದೆ, ಈ ದೇಹ ಅನ್ನೋ ಮಷೀನ್ ಏನಿದೆ, ಇದನ್ನ ಬಳಸ್ಕೊಂಡೆ ನಾವು ಈ ಭಾವನೆಗಳನ್ನೆಲ್ಲ ಪ್ರಾಸೆಸ್ ಮಾಡ್ತಾ ಇದೀವಿ. ಯಾವಾಗ ನಮ್ಮ ಮಷಿನ್ ಸ್ವಲ್ಪ ವೀಕ್ ಆಗಿರುತ್ತೆ, ದೇಹದಲ್ಲಿ ಸ್ವಲ್ಪ ಸುಸ್ತಿರುತ್ತೆ, ಮೈಕೈ ನೋವಿರುತ್ತೆ, ಅಥವಾ ಏನೋ ಒಂದು ಆರೋಗ್ಯದ ಸಮಸ್ಯೆ ಇರುತ್ತೆ, ಆಗ ಸ್ವಲ್ಪ ನಾವು ನಮ್ಮ ಹತೋಟಿಗೆ ನಮ್ಮ ದೇಹವನ್ನ ಮನಸ್ಸನ್ನ ಇಟ್ಕೊಳ್ಳಿಲ್ಲ ಅಂದ್ರೆ ಸುಲಭವಾಗಿ ಈ ಜಾಲಬಂಡಿ ಮೇಲೆ ಕೂತ್ಕೊಂಡ್ರೆ ಚಕ್ ಅಂತ ಕೆಳಗೆ ಹೋಗ್ತೀವಲ್ಲ, ಅಥವಾ ಸುಲಭವಾಗಿ ನಕಾರಾತ್ಮಕತೆ ಕಡೆ ನಾವು ಜಾರೋದು ಸುಲಭ ಆಗ್ಬಿಡುತ್ತೆ. ಹಾಗಾಗಿ ನಮ್ಮ ದೇಹ ಸ್ವಲ್ಪ ವೀಕ್ ಆಗಿದ್ದಾಗ, ಸುಸ್ತಾಗಿದ್ದಾಗ ನಮ್ಮ ಗಮನ ಸ್ವಲ್ಪ ನಾವು ಹೆಚ್ಚಿಸ್ಕೋಬೇಕು. ನಮ್ಮ ಗಮನವನ್ನ ನಾವು ಹತೋಟಿನಲ್ಲಿ ಇಟ್ಕೊಂಡು ಏನೇ ಒಂದು ನಕಾರಾತ್ಮಕ ಆಲೋಚನೆ ಬಂದ್ರು ಏನು ಮಾಡ್ಬೇಕಾಗಿಲ್ಲ. ಆ ನಕಾರಾತ್ಮಕ ಆಲೋಚನೆ ಬಂದಾಗ ಅದಕ್ಕೆ ಕೌಂಟರ್, ಈಗ ನಾವೆಲ್ಲ ಕೌಂಟರ್ ಹೊಡಿತೀವಿ. ನಮ್ಮ ಮನೇಲಿ ಅಪ್ಪ ಏನೋ ಅಂದಾಗ, ಅಮ್ಮ ಏನೋ ಅಂದಾಗ, ಯಾರೋ ಏನೋ ಅಂದಾಗ ಇಮಿಡಿಯೇಟ್ ಆಗಿ ಒಂದು ಡೈಲಾಗ್ ಹೊಡಿತೀವಿ, ಇದು ಹಿಂಗಲ್ಲ ಹಂಗೆ ಅಂತ. ಆ ರೀತಿ ಆ ನಕಾರಾತ್ಮಕ ಆಲೋಚನೆ ಬಂದಾಗ ಅದಕ್ಕೆ ಸಕಾರಾತ್ಮಕವಾಗಿ ಒಂದು ಕೌಂಟರ್ ಕೊಡ್ಬೇಕಷ್ಟೆ. ಮತ್ತೆ ಆ ಕೌಂಟರ್ ನಿರ್ದಿಷ್ಟವಾಗಿ ಕೊಡ್ಬೇಡಿ. ಈಗ ಉದಾಹರಣೆಗೆ ಇಷ್ಟೊಂದು ಕೆಲಸ ಇದೆ, ಏನೋ ಕೆಲಸ ಮಾಡೋದಕ್ಕಾಗ್ತಿಲ್ಲ, ಹಿಂಗೆ ಆದ್ರೆ ಹೆಂಗೆ ಅಂತ ಒಂದು ಆಲೋಚನೆ ಬಂದ್ರೆ ನೀವು ಮತ್ತೆ ಕೆಲಸದ ಬಗ್ಗೆನೇ ಮಾತಾಡೋದಕ್ಕೆ ಹೋದ್ರೆ ನಿಮ್ಗೂ ನಕಾರಾತ್ಮಕವಾಗಿ ಆಲೋಚನೆಗಳು ಬರ್ಬೋದು. ಅದರ ಬದಲು ಎಲ್ಲವನ್ನು ಪ್ರಕೃತಿ ನೋಡ್ತಾ ಇದೆ, ಪ್ರಕೃತಿ ಎಲ್ಲವನ್ನು ಕರೆಕ್ಟ್ ಆಗಿ ಮಾಡುತ್ತೆ, ಕರೆಕ್ಟ್ ಆದ ಸಮಯದಲ್ಲಿ ಎಲ್ಲ ಚೆನ್ನಾಗೇ ಆಗುತ್ತೆ. ಇದನ್ನ ಯಾರು ವಿರೋಧಿಸಕ್ಕಾಗಲ್ಲ. ನಿಮ್ಮ ಅಚೇತನ ಮನಸ್ಸು ಕೂಡ ಇದನ್ನ ವಿರೋಧಿಸೋದಕ್ಕಾಗಲ್ಲ. ಅದೇ ಒಂದು ಆಲೋಚನೆ ಬರುತ್ತೆ, ಇದೇ ತರ ಹೋದ್ರೆ ಹಣ ಬರಲ್ಲ, ಇದೇ ತರ ಹೋದ್ರೆ ನಾನು ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕಾಗಲ್ಲ, ಹಿಂಗೆಲ್ಲ ಆಲೋಚನೆ ಬಂದಾಗ ಇಲ್ಲ ನಾನು ಸಾಧಿಸ್ತೀನಿ, ಈ ತರ ಮಾಡ್ಬಿಡ್ತೀನಿ, ಆ ತರ ಮಾಡ್ಬಿಡ್ತೀನಿ ಅಂತ ಯೋಚಿಸೋದಕ್ಕೆ ಹೋದ್ರೆ ಮತ್ತೆ ತಲೆ ಸಿಕ್ಕಾಪಟ್ಟೆ ಓಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಕಾರಾತ್ಮಕತೆ, ನಮ್ಮ ಆಕರ್ಷಣೆಯ ನಿಯಮದ ಮೂಲ ತತ್ವ ಏನು, ಒಂದು ಸಮಸ್ಯೆ ಬಂದಾಗ ಅದನ್ನ ಪರಿಹರಿಸೋದಕ್ಕೆ, ಅದನ್ನ ಸರಿ ಮಾಡೋದಕ್ಕೆ ನಾವು ಹೆಚ್ಚು ಯೋಚಿಸಿದಷ್ಟು ಆ ಸಮಸ್ಯೆಗೆ ನಾವು ಹೆಚ್ಚು ಗಮನ ಕೊಡ್ತಾ ಇದೀವಿ, ಆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ. ಹಾಗಾಗಿ ಕೌಂಟರ್ ಕೊಡೋದು ಅನ್ನೋದು ಯಾವ ರೀತಿ ಕೊಡಬೇಕು ಅಂದ್ರೆ, ನಾವು ಆ ನಕಾರಾತ್ಮಕ ಆಲೋಚನೆ ಏನೇ ಬರಲಿ, ಯಾವುದೇ ವಿಷಯದ ಬಗ್ಗೆ ಬರಲಿ, ವೃತ್ತಿ ಜೀವನ, ಹಣಕಾಸು, ಬಾಂಧವ್ಯ, ಯಾವುದರ ಬಗ್ಗೆ ಒಂದು ನಕಾರಾತ್ಮಕ ಆಲೋಚನೆ ಬಂದ್ರು
ಅದನ್ನ ನಾವು ಹೆಚ್ಚಾಗಿ ಯೋಚಿಸದೆ ಇನ್ಯಾವುದೋ ಒಂದು ಸಕಾರಾತ್ಮಕ ವಿಷಯದ ಬಗ್ಗೆ ಬಹಳ ಜನರಿಕ್ ಆಗಿ, ಬಹಳ ಒಂದು ಮೇಲ್ನೋಟದಲ್ಲಿ ಪ್ರಕೃತಿ ನಮ್ಮ ಜೊತೆ ಇದೆ, ಏನೇ ಆದರೂ ಇದೆಲ್ಲ ಒಂದು ಆಟ ಅಷ್ಟೇ, ಈ ಆಟದಲ್ಲಿ ಕೆಲವೊಮ್ಮೆ ನಾವು ವಿನ್ ಆಗ್ತೀವಿ, ಕೆಲವೊಮ್ಮೆ ನಾವು ಸೋಲ್ತೀವಿ, ಆದ್ರೆ ಪ್ರಕೃತಿ ಪ್ರತಿ ಕ್ಷಣ ನಮ್ಮ ಕೈ ಹಿಡಿದು ನಡೆಸ್ತಾ ಇದೆ. ಈ ತರ ನಾವು ಒಂದು ಮೇಲ್ನೋಟದಲ್ಲಿ ಪ್ರಕೃತಿಯ ಇದೆಲ್ಲ ಕೂಡ ನಿಜಾನೇ, ಆದ್ರೆ ಇದನ್ನ ಯಾರು ವಾದಾಡೋದಕ್ಕಾಗಲ್ಲ. ಯಾಕಂದ್ರೆ ನಾವು ಆಕರ್ಷಣೆ ನಿಯಮ ಅರ್ಥ ಮಾಡ್ಕೊಂಡಿರೋದು ಏನಪ್ಪಾ ಅಂದ್ರೆ, ಏನೇ ಆದ್ರೂ ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ಏನೇ ಆಗ್ತಾ ಇದ್ರು, ಕೆಲವೊಮ್ಮೆ ನಾವು ಅಂದ್ಕೊಂಡಿದ್ದು ಸೂಪರ್ ಆಗಿ ಆಗ್ತಿರುತ್ತೆ, ಕೆಲವೊಮ್ಮೆ ಇನ್ನೇನೋ ಆಗ್ತಾ ಇರುತ್ತೆ, ಆದ್ರೆ ಪ್ರಕೃತಿ ನಮಗಾಗಿ ಪ್ರತಿ ಕ್ಷಣ ಕೆಲಸ ಮಾಡ್ತಿದೆ. ಸೊ ಆ ಒಂದು ಸಕಾರಾತ್ಮಕ ಭಾವನೆಯನ್ನ ನಾವು ಗಮನ ಹರಿಸ್ತಾ ಹೋದ್ರೆ ಆ ನಕಾರಾತ್ಮಕತೆ ತನ್ನಷ್ಟು ತಾನೇ ಅದರ ಶಕ್ತಿ ಕಳ್ಕೊಳ್ಳುತ್ತೆ. ಇದು ಒಂದು. ಎರಡನೇದು, ನಾವು ಏನೆಲ್ಲ ಸಂಕಲ್ಪಗಳಿಗೆ ಈ ಹೀಲಿಂಗ್ ಅನ್ನ ಮಾಡ್ತಾ ಇದೀವಿ, ಈ ಸಾಮೂಹಿಕ ಆಶೀರ್ವಾದವನ್ನ ಮಾಡ್ತಾ ಇದೀವಿ, ಇದೆಲ್ಲದಕ್ಕೂ ಶಕ್ತಿಶಾಲಿ ವಿಷಯ ಒಂದಿದೆ. ಏನಪ್ಪಾ ಅಂದ್ರೆ, ನಮ್ಮ ಅಚೇತನ ಮನಸ್ಸಿನಲ್ಲಿ ಸೇರ್ಕೊಂಡಿರುವಂತಹ ಸೀಮಿತ ನಂಬಿಕೆಗಳು, ನಕಾರಾತ್ಮಕ ಭಾವನೆಗಳು, ನಕಾರಾತ್ಮಕ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ. ನಮ್ಮ ಆಧ್ಯಾತ್ಮಿಕ ಗುರುಗಳು ಯಾವಾಗ್ಲೂ ಒಂದು ಹೇಳೋದು, ದೇವರು ಸಿಕ್ಕಾಪಟ್ಟೆ ಪವರ್ಫುಲ್ಲು, ಆದ್ರೆ ನಿನ್ನೊಳಗಿರೋ ದೇವರು ಅಷ್ಟೇ ಶಕ್ತಿಶಾಲಿ ದೇವರು. ಸೊ ನಿನ್ನೊಳಗಿರೋ ದೇವರು, ಆ ದೇವರನ್ನ ಕೆಲಸ ಮಾಡೋದಕ್ಕೆ ಬಿಡ್ಬೇಕು ಅಂದ್ರೆ ನೀನು ನಿನ್ನ ದೇವರಿಗೆ ಫಸ್ಟ್ ಆ ಒಂದು ಸಕಾರಾತ್ಮಕ ಶಕ್ತಿಯನ್ನ ಕೊಡ್ತಾ ಹೋಗ್ಬೇಕು ಅಂತ. ಏನು ಅಂದ್ರೆ, ನಮ್ಮ ಅಚೇತನ ಮನಸ್ಸಿನಲ್ಲಿ ಸೇರ್ಕೊಂಡಿರೋ ಈ ನಕಾರಾತ್ಮಕ ಶಕ್ತಿ, ನಕಾರಾತ್ಮಕ ಆಲೋಚನೆಗಳಾಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ಇದನ್ನ ನಾವು ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡ್ತಾ ಹೋಗ್ಬೇಕು. ಅದಕ್ಕೆ ನಾನು ಹೀಲಿಂಗ್ ಕ್ಲಬ್ ಬಂದಾಗ ಏನೇನೋ ಪ್ರಕ್ರಿಯೆಗಳನ್ನ ಮಾಡಿಸ್ತೀನಿ, ಆದ್ರೆ ಒಂದು ಸುಲಭವಾದ ಮಾರ್ಗ ಏನಪ್ಪಾ ಅಂದ್ರೆ, ಒಂದು ಸಂಕಲ್ಪ ತಗೊಳ್ಳಿ. ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೆಲ್ಲ ನಕಾರಾತ್ಮಕ ಆಲೋಚನೆಗಳು, ಭಾವನೆಗಳು ನನ್ನೊಳಗೆ ಸೇರ್ಕೊಂಡಿದೆ, ಅದೆಲ್ಲವೂ ಸಕಾರಾತ್ಮಕವಾಗಿ ಪರಿವರ್ತನೆ ಆಗ್ಬೇಕು ಅಂತ ಆ ಪ್ರಕೃತಿಗೆ ಒಪ್ಸೋದು. ಸೊ ಇವತ್ತು ನಾವು ಆ ಒಂದು ಪ್ರಕ್ರಿಯೆಯನ್ನ ಮಾಡೋಣ. ಸೊ ಎಲ್ಲರಿಗೂ ಇದು ಅರ್ಥ ಆಯ್ತಾ? ಸಿ ಅಂತ ಟೈಪ್ ಮಾಡಿ. ಯಾಕಂದ್ರೆ ನಾವೆಲ್ಲ ಸಕಾರಾತ್ಮಕವಾಗಿ ಬಾಯಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದೀವಿ, ಈ ಒಂದು ಸತ್ಸಂಗದ ಕಾರಣ ಸಕಾರಾತ್ಮಕವಾಗಿ ಯೋಚಿಸೋದಕ್ಕೆ ಶುರು ಮಾಡಿದೀವಿ. ಆದ್ರೆ ನಾನು ಹೇಳಿದೆ ಅಲ್ವಾ, ಸಣ್ಣ ವಯಸ್ಸಿನಲ್ಲಿ ಏನೋ ಒಂದು ಆಘಾತ ಆಗಿರುತ್ತೆ, ಏನೋ ಒಂದು ದುಃಖ ಆಗಿರುತ್ತೆ, ಏನೋ ಒಂದು ಸಂಕಷ್ಟಕರ ಪರಿಸ್ಥಿತಿ ಬಂದಿರುತ್ತೆ. ಆವಾಗ ಆ ಪುಟ್ಟ ಮಗುವಿನ ಮನಸ್ಸು ತನಗೇ ಗೊತ್ತಿಲ್ಲದೆ ಒಂದು ನಿರ್ಧಾರ ತಗೊಂಡಿರುತ್ತೆ. ಹಣ ಇದ್ರೆ ಕೆಟ್ಟವರಾಗ್ಬಿಡ್ತೀವಿ, ಹಣ ಬಂದ್ರೆ ನಮಗೆ ಅಹಂಕಾರ ಬಂದ್ಬಿಡುತ್ತೆ, ಹಣ ಹೆಚ್ಚು ಬಂದ್ರೆ ತುಂಬಾ ತೊಂದರೆ, ನೀರು ಅಂದ್ರೆ ಭಯ, ಈ ರೀತಿ ಎಲ್ಲ ನಮಗೇ ಗೊತ್ತಿಲ್ಲದೆ ನಮ್ಮ ಅಚೇತನ ಮನಸ್ಸಿನಲ್ಲಿ ಒಂದು ನಕಾರಾತ್ಮಕ ನಂಬಿಕೆ ಹೋಗಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಆ ನಂಬಿಕೆ ಎಷ್ಟು ಪವರ್ಫುಲ್ ಅಂದ್ರೆ, ಇವತ್ತು ನಾವ್ ಏನೇ ಹೀಲಿಂಗ್ ಮಾಡ್ತಾ ಇದ್ರು, ಏನೇ ಸಕಾರಾತ್ಮಕ ಆಲೋಚನೆಗಳನ್ನ ಮಾಡ್ತಾ ಇದ್ರು, ಆ ಒಂದು ನಂಬಿಕೆ ನಮ್ಮನ್ನ ಮುಂದಕ್ಕೆ ಹೋಗೋದಕ್ ಬಿಡಲ್ಲ, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣೋದಕ್ ಬಿಡಲ್ಲ. ಹಾಗಾಗಿ ಅದನ್ನ ಹೀಲಿಂಗ್ ಕ್ಲಬ್ ಬಂದಾಗ ನಾವು ಅದಕ್ಕೆ ಅಂತರಂಗದ ಮಗುವಿನ ಹೀಲಿಂಗ್ ಅಂತ ಅದಕ್ಕೆ ಹೀಲಿಂಗ್ನೇ ಮಾಡ್ತೀವಿ. ಮತ್ತೆ ಇನ್ನು ಏನೇನೋ ಪ್ರಕ್ರಿಯೆಗಳನ್ನ ಯೂಸ್ ಮಾಡಿ ಅದನ್ನ ನಾವು ಕ್ಲೀನ್ ಮಾಡ್ತೀವಿ. ಯಾಕಂದ್ರೆ ಒಳಗೆ ಸೇರ್ಕೊಂಡಿರೋ ಒಂದು ಗಾಯವನ್ನ ನಾವು ಕೈ ಹಾಕಿ ಹೇಗೆ ಕ್ಲೀನ್ ಮಾಡ್ತೀವೋ ಆ ರೀತಿ ಅದನ್ನ ಹೀಲಿಂಗ್ ಮುಖಾಂತರ ಕ್ಲೀನ್ ಮಾಡ್ತೀವಿ. ಆದರೆ ಅದಕ್ಕೆ ಮುಖ್ಯವಾಗಿ ನಮ್ಮಲ್ಲಿ ಒಂದು ಸಂಕಲ್ಪ ತಗೊಂಡ್ರೆ ಪ್ರಕೃತಿ ದಾರಿಯನ್ನ ಕೊಡುತ್ತೆ. ಸೊ ಇವತ್ತು ಅದನ್ನ ಮಾಡೋಣ. ಸೊ ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡಿ ಇಟ್ಕೋಬೋದಾ? ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡಿ ಇಟ್ಕೊಳ್ಳಿ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಎಲ್ಲರೂ ನಿಮ್ಮ ಎರಡೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ. ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಂಡು ನಾನು ಹೇಳೋದನ್ನ ನಿಧಾನವಾಗಿ ಸ್ಪಷ್ಟವಾಗಿ ಎಲ್ಲರನ್ನ ನೋಡ್ತಾ ಹೇಳಿ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಆಸೆಗಳು, ಕನಸುಗಳು, ಸಂಕಲ್ಪಗಳು, ಸಂಕಷ್ಟಗಳು, ಒದ್ದಾಟಗಳು, ಒತ್ತಡಗಳು, ಇದೆಲ್ಲದಕ್ಕೂ ನಮ್ಮ ಅಚೇತನ ಮನಸ್ಸಿನಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ದೈಹಿಕವಾಗಿಯೋ ಮಾನಸಿಕವಾಗಿಯೋ, ಒಳ್ಳೆಯದೋ ಕೆಟ್ಟದೋ, ಸಕಾರಾತ್ಮಕವೋ ನಕಾರಾತ್ಮಕವೋ, ಏನೆಲ್ಲ ಆಲೋಚನೆಗಳು, ನಂಬಿಕೆಗಳು, ಭಾವನೆಗಳು, ಅಭ್ಯಾಸಗಳು ನಮಗೇ ಗೊತ್ತಿಲ್ಲದೆ ನಮ್ಮ ಅಚೇತನ ಮನಸ್ಸಿನಲ್ಲಿ ಸೇರ್ಕೊಂಡು ನಮ್ಮ ಯಶಸ್ಸನ್ನ ತಡಿತಾ ಬಂದಿದೆ, ಅದೆಲ್ಲವೂ ಈ ಒಂದು ಸಾಮೂಹಿಕ ಪ್ರಾರ್ಥನೆಯಲ್ಲಿ ನಮ್ಮೆಲ್ಲರ ಸಕಾರಾತ್ಮಕ ಶಕ್ತಿ
ಒಂದಾಗಿ ಬಂದು ಒಂದು ಅದ್ಭುತವಾದ ಜ್ಯೋತಿಯ ರೂಪದಲ್ಲಿ ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ ಆವರಿಸಿಕೊಂಡು ಆ ಸಕಾರಾತ್ಮಕ ಶಕ್ತಿಯ ಪರಿಣಾಮದಿಂದ ಈ ಎಲ್ಲಾ ನಕಾರಾತ್ಮಕ ಆಲೋಚನೆಗಳು, ನಂಬಿಕೆಗಳು, ಭಾವನೆಗಳು, ಅಭ್ಯಾಸಗಳು ಬೆಂಕಿಯಲ್ಲಿ ಕರಗೋ ಮೇಣದ ಹಾಗೆ ಕರಗೋಗ್ತಾ ಇದೆ. ಆ ಎಲ್ಲ ಸೀಮಿತ ನಂಬಿಕೆಗಳಾಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ಭಾವನೆಗಳಾಗಿರ್ಬೋದು, ಅಭ್ಯಾಸಗಳಾಗಿರ್ಬೋದು, ಈಗ ಸುಲಭವಾಗಿ ಕರಗ್ತಾ ನಮ್ಮಲ್ಲಿ ಈಗ ಸಕಾರಾತ್ಮಕ ಭಾವನೆಗಳು, ನಂಬಿಕೆಗಳು, ಆಲೋಚನೆಗಳು, ಅಭ್ಯಾಸಗಳನ್ನ ನಾವು ರೂಢಿಸಿಕೊಳ್ಳೋದಕ್ಕೆ, ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಪ್ರಕೃತಿ ನಮಗೆ ಅದ್ಭುತವಾದ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ. ನಮ್ಮೆಲ್ಲರ ಪ್ರಾರ್ಥನಾ ಶಕ್ತಿಯಿಂದ ಆ ಸಕಾರಾತ್ಮಕ ಶಕ್ತಿಯ ಒಂದು ಪ್ರಭಾವ ಹೆಚ್ಚಾಗಿ ನಮ್ಮಲ್ಲಿ ಆ ನಕಾರಾತ್ಮಕತೆ ತಾನಾಗಿ ಬಹಳ ಸುಲಭವಾಗಿ, ಸರಳವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಾವೆಲ್ಲರೂ ಇವತ್ತು ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ, ಹೃದಯದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತುಂಬಿಕೊಂಡು ಏನೆಲ್ಲ ಸೀಮಿತ ನಂಬಿಕೆಗಳು ಇಷ್ಟು ದಿನ ನಮ್ಮ ಯಶಸ್ಸನ್ನ, ನಮ್ಮ ಕನಸುಗಳನ್ನ ಸಾಧಿಸ್ಕೊಳ್ಳೋದಕ್ಕೆ ಅಡಚಣೆಯಾಗಿದ್ವು, ಅದನ್ನೆಲ್ಲ ಇವತ್ತು ಮುರಿದು ಹಾಕಿ ನಾವೆಲ್ಲ ಬಹಳ ಸುಲಭವಾಗಿ, ಬಹಳ ಸರಳವಾಗಿ, ಬಹಳ ಆನಂದವಾಗಿ, ಸಂತೋಷವಾಗಿ, ಸರಾಗವಾಗಿ, ಅಮೋಘವಾಗಿ ಪವಾಡಗಳ ಒಂದು ದಾರಿಯಲ್ಲಿ ನಾವು ನಮ್ಮ ಗುರಿಗಳನ್ನ ಪಡ್ಕೊಳ್ತಾ ಇದ್ದೀವಿ. ನಮ್ಮ ಆಸೆಗಳನ್ನ ನಾವು ಅಚೀವ್ ಮಾಡ್ತಾ ಇದ್ದೀವಿ. ಎಲ್ಲರಲ್ಲೂ ಒಂದು ಸಂತೋಷ, ಒಂದು ಆನಂದ, ಒಂದು ಆತ್ಮತೃಪ್ತಿಯಿಂದ ನಾವಿವತ್ತು ಕೆಲಸ ಮಾಡೋದಕ್ಕಾಗ್ತಾ ಇದೆ. ಈ 30 ದಿನ ನಾವು ಏನೆಲ್ಲ ಈ ಅದ್ಭುತವಾದ ಹೀಲಿಂಗ್ ಮಾಡಿದ್ವಿ, ಇದರಿಂದ ನಮ್ಮ ಅಚೇತನ ಮನಸ್ಸಿನಲ್ಲಿ ಸೇರ್ಕೊಂಡಿದ್ದ ಆ ಎಲ್ಲ ನಕಾರಾತ್ಮಕ ಶಕ್ತಿಯು ಬಿಡುಗಡೆ ಆಗೋಗಿದೆ. ಅದು ಆದ ಕಾರಣ ನಮ್ಮ ವೃತ್ತಿ ಜೀವನ, ಆರೋಗ್ಯ, ಬಾಂಧವ್ಯ, ಹಣಕಾಸು, ಈ 4 ಕ್ಷೇತ್ರಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಮತ್ತೆ 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 ಬೇರೆ ಬೇರೆ ರೂಪದಲ್ಲಿ ಬಂದು ಕಾಡ್ತಾ ಇತ್ತು, ಅದೆಲ್ಲ ತಮ್ಮ ಶಕ್ತಿಯನ್ನ ಕಳ್ಕೊಂಡು ಎಲ್ಲವೂ ನಮ್ಮ ಜೀವದಿಂದ ಮಾಯ ಆಗ್ಬಿಟ್ಟಿದೆ. ನಾವೆಲ್ಲರೂ ಈಗ ಬಹಳ ಸಕಾರಾತ್ಮಕವಾಗಿ ಪ್ರತಿದಿನ ನಮ್ಮ ಜೀವನವನ್ನ ನಡೆಸ್ತಾ ಇದ್ದೀವಿ. ಏನೆಲ್ಲ ಆಸೆಗಳಿತ್ತು ಅದರ ಕಡೆ ಬಹಳ ಸಂತೋಷವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಏನೆಲ್ಲ ಅಂದ್ಕೊಂಡಿದ್ವಿ ಅದೆಲ್ಲವನ್ನು ಸುಲಭವಾಗಿ ಆಕರ್ಷಿಸಿದೀವಿ. ಮತ್ತು ಈ ಒಂದು ಅದ್ಭುತವಾದ ಫಲಿತಾಂಶಗಳು ಏನ್ ನಮಗ್ ಸಿಗ್ತಾ ಇದೆ, ಇದನ್ನ ಆ 2 ದಿನ ನಾವೆಲ್ಲ ಒಂದು 500 ಜನ ಬೆಂಗಳೂರಲ್ಲಿ ಸಿಕ್ಕಿ ಒಬ್ಬರಿಗೆ ಒಬ್ಬರು ಆ ಸಕಾರಾತ್ಮಕ ಫಲಿತಾಂಶಗಳನ್ನ, ಆ ಪವಾಡಗಳನ್ನ ಹಂಚ್ಕೊಳ್ತಾ ಇದ್ದೀವಿ. ಅದರಿಂದ ಎಲ್ಲರ ಮನಸ್ಸಲ್ಲಿ ಇನ್ನಷ್ಟು ನಂಬಿಕೆ, ಇನ್ನಷ್ಟು ಧೈರ್ಯ, ಇನ್ನಷ್ಟು ಉತ್ಸಾಹ ತುಂಬ್ತಾ ಇದೆ. ಮತ್ತೆ ಆ ಸುಖಮಯ ಶ್ರೀಮಂತರ ಸಂಘ ಅಂತ ಏನು ಒಂದು ಸಂಕಲ್ಪವನ್ನ ನಾವು ತಗೊಂಡಿದೀವಿ, ಅದರಲ್ಲಿ ನಮ್ಮ ಪಯಣ ಈಗಾಗಲೇ ಶುರುವಾಗಿದೆ. ಮತ್ತು ನಮ್ಮೆಲ್ಲರ ಈ ಸಕಾರಾತ್ಮಕ ಪರಿವರ್ತನೆಯ ಕಾರಣ ಇಡೀ ಕರ್ನಾಟಕಕ್ಕೆ ಈ ಒಂದು ಸಕಾರಾತ್ಮಕ ಶಕ್ತಿ ನಮ್ಮ ಮೂಲಕ ಹರಡ್ತಾ ಇದೆ. ನಾವೆಲ್ಲ ಆ 2 ದಿನ ಒಟ್ಟಿಗೆ ಬಹಳಷ್ಟು ಫಲಿತಾಂಶಗಳನ್ನ ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಆ ಒಂದು ಸಕಾರಾತ್ಮಕ ಶಕ್ತಿಯ ಒಂದು ಅದ್ಭುತವಾದ ಪ್ರಭಾವವನ್ನ, ಫಲಿತಾಂಶವನ್ನ ನಾವೆಲ್ಲರೂ ಅನುಭವಿಸಿ ಬಹಳ ಅದ್ಭುತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಈ ಕಾರ್ಯಕ್ರಮ ಹೀಗೆ ಮತ್ತೆ 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 ನಡಿಬೇಕು ಅನ್ನೋ ಸಂಕಲ್ಪವನ್ನ ತಗೊಂಡು ನಮ್ಮಲ್ಲಿ ಸೇರ್ಕೊಂಡಿರುವಂತಹ ಈ ಸಕಾರಾತ್ಮಕ ಶಕ್ತಿ, ನಮ್ಮಲ್ಲಿ ಈಗ ಸೃಷ್ಟಿಯಾಗಿರುವ ಈ ಸಕಾರಾತ್ಮಕ ಶಕ್ತಿ, ಹೆಚ್ಚುತ್ತಿರುವ ಈ ಶಕ್ತಿ ನಮ್ಮಿಂದ ಇನ್ನು ಇಡೀ ಕರ್ನಾಟಕಕ್ಕೆ ಸುಲಭವಾಗಿ, ಸರಳವಾಗಿ, ವೇಗವಾಗಿ, ಸರಾಗವಾಗಿ, ಬಹಳ ಸಂತೋಷವಾಗಿ ತಲುಪಬೇಕು ಅನ್ನೋ ಸಂಕಲ್ಪದಲ್ಲಿ ಈಗ ನಾವೆಲ್ಲ ಕಾರ್ಯಕ್ರಮವನ್ನ ಮುಗಿಸಿ ಬಹಳ ಸಂತೋಷವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ತಥಾಸ್ತು, ತಥಾಸ್ತು, ತಥಾಸ್ತು. ಅದ್ಭುತ ಗೆಳೆಯರೇ, ಹೇಗಿತ್ತು ಈ ಪ್ರಾರ್ಥನೆ? 1 ನಿಮಿಷ ಎಲ್ಲರಿಗೂ ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀನಿ. ಎಸ್, ಹೇಗಿತ್ತು ಗೆಳೆಯರೇ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಸೂಪರ್ಬ್ಸ್.
ಎಷ್ಟು ಜನಕ್ಕೆ ದೃಶ್ಯೀಕರಣ ಮಾಡ್ಕೊಳ್ಳೋದಕ್ಕಾಯ್ತು? ಸೂಪರ್ ಸರ್, ವಂಡರ್ಫುಲ್ ಸರ್. ಸಖತ್ತಾಗಿದೆ ಸರ್. ಅದ್ಭುತ ಗೆಳೆಯರೆ, ಎಲ್ಲರೂ ಇವತ್ತಿನ ಸೆಷನ್ ನ ಮುಗಿಸೋಣ. ಮತ್ತೆ ನಾಳೆ ನಾವು ಇದೇ ಸಮಯಕ್ಕೆ ಸಿಗ್ತೀವಿ. ಹೀಲಿಂಗ್ ಕ್ಲಬ್ ಸದಸ್ಯರು ಮಾತ್ರ ಉಳ್ಕೋಬಹುದು. ಇನ್ನೊಂದಿಷ್ಟು ಮ್ಯಾಜಿಕ್ ಆಫ್ 6 ಮಾಡಿ ಮುಗಿಸೋಣ. ಬೇರೆಯವರು ಬೇಕಾದ್ರೆ ಇರ್ಬೋದು. ನಾವು ಹೀಲಿಂಗ್ ಕ್ಲಬ್ ಮಧ್ಯಾಹ್ನ ಇವತ್ತು ಈ ಸೆಷನ್ ಅನ್ನ ಮಾಡಿದ್ವಿ. ಸೊ ಹೀಲಿಂಗ್ ಕ್ಲಬ್ ಸದಸ್ಯರು ಇನ್ನೊಂದಿಬ್ಬರಿಗೆ ನಾವು ಮ್ಯಾಜಿಕ್ ಆಫ್ 6 ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಮುಗಿಸೋಣ. ಸೊ ಬೇರೆಯವ್ರಿಗೆಲ್ಲ ಶುಭರಾತ್ರಿ. ಮತ್ತೆ ನಾವು ನಾಳೆ ಇದೇ ಸಮಯ 9:45ಗೆ ಸಿಗ್ತಾ ಇದೀವಿ. ಧನ್ಯವಾದಗಳು. ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಶುಭರಾತ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.